Hi children, in the last class we learnt about reversible and irreversible changes in the lesson changes around us. Today we are going to learn about other changes in our around. We all have seen the tools which are used to dig the soil. Have you ever seen how the iron blade in these tools is fixed to the wooden handle? The iron blade of these tools has a ring in which the wooden handle is fixed. Normally, the ring is slightly smaller in size than the wooden handle. To fix the handle, the ring is heated and it becomes slightly larger in size, means it expands. Now, the handle easily fits into the ring. When the ring cools down, it contracts and fits tightly onto the handle. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಪರಾವರ್ತಿತ ಹಾಗೂ ಪರಾವರ್ತಿತವಲ್ಲದಂತಹ ಬದಲಾವಣೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಇನ್ನಿತರ ಬದಲಾವಣೆಗಳು ಯಾವುದ್ಯಾವುದಿದೆ? ಹಾಗಾದರೆ ಮಣ್ಣನ್ನು ಅಗೆಯಲು ಬಳಸುವಂತಹ ಸಾಧನಗಳನ್ನು ನಾವೆಲ್ಲರೂ ನೋಡೇ ಇರ್ತೀವಿ. ಮರದ ಹಿಡಿಗೆ ಕಬ್ಬಿಣದ ಬ್ಲೇಡನ್ನು ಹೇಗೆ ಸಿಕ್ಸ್ತಾರೆ? ಈ ಸಾಧನಗಳಲ್ಲಿರುವಂತಹ ಕಬ್ಬಿಣದ ಬ್ಲೇಡ್ನಲ್ಲಿರುವಂತಹ ಉಂಗುರಕ್ಕೆ ಮರದ ಹಿಡಿಯನ್ನು ಜೋಡಿಸಿರ್ತಾರೆ. ಆ ಉಂಗುರದ ಗಾತ್ರವು ಮರದ ಹಿಡಿಗಿಂತ ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. ಹಿಡಿಯನ್ನು ಜೋಡಿಸಲು ಉಂಗುರವನ್ನು ಕಾಯಿಸಿದಾಗ ಅದು ತನ್ನ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗುತ್ತೆ. ಅಂದರೆ ಯಾವಾಗ ನಾವು ಆ ಒಂದು ಕಬ್ಬಿಣವನ್ನು ಕಾಯಿಸ್ತೀವೋ ಆ ಉಂಗುರ ಏನಾಗುತ್ತೆ, ಹಿಗ್ಗುತ್ತೆ. ಈಗ ಹಿಡಿ ಸುಲಭವಾಗಿ ಉಂಗುರದೊಳಗೆ ಸೇರಿಸಲ್ಪಡುತ್ತೆ. ಆ ಉಂಗುರ ಏನಾದರೂ ತಣ್ಣಗಾದಾಗ ಅದು ಏನಾಗುತ್ತೆ, ಕುಗ್ಗುತ್ತೆ, ಕಡಿಮೆ ಆಗುತ್ತೆ. ಆಗ ಮರದ ಹಿಡಿಗೆ ಅದು ಗಟ್ಟಿಯಾಗಿ ಬಂಧಿಸಲ್ಪಡುತ್ತೆ. ಹೌದಲ್ವಾ? Such a change is also used for fixing the metal rim on a wooden wheel of a cart. Again, the metal rim is made slightly smaller than the wooden wheel. On heating, the ring expands and fits into the wheel. Cold water is then poured over the rim, which contracts and fits tightly onto the wheel. ಅದೇ ರೀತಿಯಲ್ಲಿ ಅಂತಹ ಬದಲಾವಣೆಯನ್ನು ನಾವು ಮರದ ಚಕ್ರಕ್ಕೆ ಲೋಹದ ಬಳೆಯನ್ನು ಸೇರಿಸಲು ಕೂಡ ಬಳಸ್ತೇವೆ. ಇಲ್ಲಿಯೂ ಸಹ ಲೋಹದ ಬಳೆಯನ್ನು ಮರದ ಚಕ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಮಾಡಿರ್ತಾರೆ. ಬಿಸಿ ಮಾಡಿದಾಗ ಬಳೆ ವಿಕಸನ ಹೊಂದಿ ಚಕ್ರಕ್ಕೆ ಸರಿಯಾಗಿ ಬಂಧಿಸಲ್ಪಡುತ್ತೆ. ನಂತರ ತಣ್ಣೀರನ್ನು ಬಳೆಯ ಮೇಲೆ ಸುರಿದಾಗ ಬಳೆಯು ಕುಗ್ಗುತ್ತೆ ಮತ್ತು ಚಕ್ರದ ಮೇಲೆ ಗಟ್ಟಿಯಾಗಿ ಕೂರುತ್ತೆ. When we heat water in a pan, it begins to boil after some time. If we continue to heat further, the quantity of water in the pan begins to decrease. The water changes into its vapor. You already know that water vapor gets changed into liquid water when it is cooled. We all have noticed melting of ice. Ice melts when it is heated. What does it change into? Is it possible to change this water back into ice? ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿದಾಗ ಸ್ವಲ್ಪ ಹೊತ್ತಿನ ನಂತರ ಅದು ಕುದಿಯಲಾರಂಭಿಸುತ್ತೆ. ಕಾಯಿಸೋದನ್ನು ಮುಂದುವರಿಸಿದಾಗ ತಟ್ಟೆಯಲ್ಲಿರುವಂತಹ ನೀರಿನ ಪ್ರಮಾಣ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ನೀರು ಆವಿಯಾಗಿ ಬದಲಾಗುತ್ತೆ. ನಮಗೆಲ್ಲ ತಿಳಿದಿರುವಂತೆ ನೀರನ್ನು ತಂಪು ಮಾಡಿದಾಗ ನೀರಾವಿಯು ನೀರಾಗಿ ಪುನಃ ಬದಲಾವಣೆಗೊಳ್ಳುತ್ತೆ. ನಾವೆಲ್ಲರೂ ಮಂಜುಗಡ್ಡೆ ಕರಗೋದನ್ನು ಗಮನಿಸಿರ್ತೀವಿ. ಅಂದರೆ ಬಿಸಿ ಮಾಡಿದಾಗ ಮಂಜುಗಡ್ಡೆ ಏನಾಗುತ್ತೆ, ಕರಗುತ್ತೆ. ಅದು ಏನಾಗಿ ಬದಲಾವಣೆ ಆಯ್ತಾಗ ಆ ನೀರನ್ನು ಪುನಃ ಮಂಜುಗಡ್ಡೆಯಾಗಿ ಬದಲಿಸೋದಕ್ಕಾಗುತ್ತಾ? ಸೊ ಲೆಟ್ ಅಸ್ ಅಬ್ಸರ್ವ್ ಸಮ್ ಮೋರ್ ಚೇಂಜಸ್. ಟೇಕ್ ಅ ಸ್ಮಾಲ್ ಕ್ಯಾಂಡಲ್ ಆ್ಯಂಡ್ ಮೆಷರ್ ಇಟ್ಸ್ ಲೆಂತ್ ವಿತ್ ಅ ಸ್ಕೇಲ್. Now fix it at a suitable place and light it. Let it burn for some time. Now
blow out the candle and measure its length again. Can the change in the length of the candle be reversed? If we were to take some wax in a pan and heat it, can this change be reversed? ನಾವು ಇನ್ನೂ ಕೆಲವು ಬದಲಾವಣೆಗಳನ್ನು ನೋಡಿದ್ರೆ ಏನಾಗುತ್ತೆ ಅಂದರೆ, ಒಂದು ಚಟುವಟಿಕೆಯನ್ನು ನೋಡೋಣ. ಒಂದು ಸಣ್ಣ ಮೇಣದ ಬತ್ತಿಯನ್ನು ತೆಗೆದುಕೊಂಡು ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಅದರ ಉದ್ದವನ್ನು ಅಳಿಬೇಕು. ಈಗ ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಅಂಟಿಸಿ ನಂತರ ಅದನ್ನು ಹೊತ್ತಿಸಬೇಕು. ಅದು ಸ್ವಲ್ಪ ಹೊತ್ತು ಉರಿಯೋದಾದಮೇಲೆ ಮೇಣದ ಬತ್ತಿಯನ್ನು ಆರಿಸಿ ಪುನಃ ಅದರ ಉದ್ದವನ್ನು ಅಳೆದಾಗ ಏನಾಗಿರುತ್ತೆ, ಮೇಣದ ಬತ್ತಿಯ ಉದ್ದದಲ್ಲಿ ಆದ ಬದಲಾವಣೆಯನ್ನು ನಾವು ನೋಡ್ತೇವೆ. ಆ ಮೇಣದ ಬತ್ತಿಯಲ್ಲಿ ಆದಂತಹ ಉದ್ದದಲ್ಲಿ ಆದಂತಹ ಬದಲಾವಣೆಗಳನ್ನು ಪರಾವರ್ತಗೊಳಿಸಬಹುದೇ? ಮತ್ತೆ ಆ ಉದ್ದವನ್ನು ಪಡೆಯೋದಕ್ಕಾಗುತ್ತಾ? ಸೇಮ್ ಇರುತ್ತಾ? ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮೇಣವನ್ನು ತೆಗೆದುಕೊಂಡು ಬಿಸಿ ಮಾಡಿದಾಗ ಆ ಬದಲಾವಣೆಗಳನ್ನು ಏನಾದರೂ ನಾವು ಪರಿವರ್ತಿಸ್ಬೋದಾ? ಸೊ ರಿಪೀಟ್ ಆಕ್ಟಿವಿಟಿ ವಿತ್ ಅನ್ ಇನ್ಸೆನ್ಸ್ ಸ್ಟಿಕ್. Wait till it burns away completely. What are the changes that occur in the incense stick? The stick burns to produce some new material. These are ash and some gases. We cannot see these gases but can sense them due to their pleasant smell. Can this change be reversed? And what about the change which occurred in the matchstick you used for lighting the candle or incense stick? So far we have discussed the changes occurring in a given object or its material. What about the changes that occur when two substances are mixed together? ಚಟುವಟಿಕೆ ಮೊದಲನೇ ಸೂಚಿಸುವಂತೆ ಇವಾಗ ಮೇಣದ ಬತ್ತಿಯಲ್ಲಿ ನಾವು ಉದ್ದದನ್ನು ಅಳತೆ ಮಾಡಿದ್ವಿ. ಅದೇ ರೀತಿಯಲ್ಲಿ ಊದುಬತ್ತಿಯ ಸಹಾಯದಿಂದ ಪುನರಾವರ್ತಿಸಿ ಅದು ಪೂರ್ತಿಯಾಗಿ ಉರಿಯುವ ತನಕ ಕಾದಾಗ ಆ ಊದುಬತ್ತಿಯಲ್ಲಿ ಏನು ಬದಲಾವಣೆ ಆಗುತ್ತೆ? ಕಡ್ಡಿ ಉರಿದು ಹೊಸ ಪದಾರ್ಥ ಉತ್ಪತ್ತಿಯಾಗುತ್ತೆ, ಹೌದಲ್ವಾ? ಅಂದರೆ ಈಗ ನೀವು ಗಂಧದ ಕಡ್ಡಿಯನ್ನು ಹಚ್ಚಿದಾಗ ಬೂದಿ ಮತ್ತು ಕೆಲವು ಅನಿಲಗಳು ಅವುಗಳಿಂದ ಉತ್ಪತ್ತಿಯಾಗುತ್ತೆ. ಅವುಗಳನ್ನು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೂ ಅವು ಕೆಲವು ಸುವಾಸನೆಯನ್ನು ನೀಡುತ್ತೆ. ಈ ಬದಲಾವಣೆಗಳನ್ನು ನಾವು ರಿವರ್ಸಿಬಲ್ ಆಗುತ್ತಾ, ಪರಾವರ್ತಗೊಳಿಸಬಹುದಾ? ಮೇಣದ ಬತ್ತಿ ಅಥವಾ ಊದುಬತ್ತಿಯನ್ನು ಹೊತ್ತಿಸೋದಕ್ಕೆ ಬಳಸಿದ ಬೆಂಕಿ ಕಡ್ಡಿಯಲ್ಲಿ ಉಂಟಾದ ಬದಲಾವಣೆ ಏನು ಹಾಗಾದರೆ? ಕೊಟ್ಟಿರುವಂತಹ ವಸ್ತುಗಳಲ್ಲಿ ಅಥವಾ ಅವುಗಳ ಪದಾರ್ಥಗಳಲ್ಲಿ ಉಂಟಾಗುವ ಬದಲಾವಣೆಗಳ ಬಗ್ಗೆ ನಾವು ನೋಡ್ತೀವಿ. ಈ ಎರಡೂ ವಸ್ತುಗಳನ್ನು ನಾವು ಬೆರೆಸಿದಾಗ ಉಂಟಾಗುವಂತಹ ಬದಲಾವಣೆಗಳು ಏನು ಅಂದರೆ, ಎಕ್ಸಾಂಪಲ್ ನಾವೀಗ ಉಪ್ಪು ನೀರಲ್ಲಿ ಕರಗೋದನ್ನು ನೋಡಿದ್ದೀವಿ, ಹೌದಲ್ವಾ? ಸೊ ವಿ ಡಿಸಾಲ್ವ್ಡ್ ಸಾಲ್ಟ್ ಇನ್ ವಾಟರ್. ಡು ಯು ಥಿಂಕ್ ಅ ಚೇಂಜ್ ಅಕರ್ಡ್ ಇನ್ ಅ ಸಾಲ್ಟ್ ಆರ್ ಇನ್ ಅ ವಾಟರ್? ಇಸ್ ಇಟ್ ಪಾಸಿಬಲ್ ಟು ರಿವರ್ಸ್ ದಿಸ್ ಚೇಂಜ್? ಆ ಉಪ್ಪು ನೀರಿನಲ್ಲಿ ಕರಗುತ್ತೆ, ಆ ಬದಲಾವಣೆ ಉಪ್ಪಿನಲ್ಲಿ ಆಯಿತಾ ಅಥವಾ ನೀರಿನಲ್ಲಿ ಆಯಿತಾ? ಈ ಬದಲಾವಣೆಯನ್ನು ಮತ್ತೆ ಪರಾವರ್ತಿಸಗೊಳ್ಳಬಹುದಾ? ಏನು ಮಾಡಬಹುದು ಹಾಗಾದರೆ? ಸೊ ವಿ ಲರ್ನ್ಡ್ ಹೌ ಟು ಸಪ್ರೇಟ್ ಸಾಲ್ಟ್ ಫ್ರಮ್ ಇಟ್ಸ್ ಸೊಲ್ಯೂಷನ್ ಇನ್ ವಾಟರ್. ಸೊ ಕ್ಯಾನ್ ವಿ ಸೇ ದಟ್ ದ ಚೇಂಜ್ ಡ್ಯೂ ಟು ಡಿಸಾಲ್ವಿಂಗ್ ಸಾಲ್ಟ್ ವಾಟರ್ ಬಿ ರಿವರ್ಸ್ಡ್? ಉಪ್ಪನ್ನು ಅದರ ದ್ರಾವಣದಿಂದ ಬೇರ್ಪಡಿಸಬಹುದು ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಆದ್ದರಿಂದ ಉಪ್ಪನ್ನು ನೀರಿನಲ್ಲಿ ಕರಗಿಸುವ ಬದಲಾವಣೆಯನ್ನು ಅದು ರಿವರ್ಸ್ ಆಗಿದೆ ಅಂತ ಹೇಳಬಹುದಾ? ಸೊ a small quantity of curd is added to warm milk. The milk is stirred and is set aside for a few hours at a warm place. In a few hours, the milk changes into curd. ಇನ್ನೊಂದು ಆ್ಯಕ್ಟಿವಿಟಿನ ನೋಡಬೇಕಾದ್ರೆ ಮೊಸರು ಮಾಡೋದನ್ನು ನಮಗೆ ಗೊತ್ತಿದೆ, ಹೌದಲ್ವಾ? ಸ್ವಲ್ಪ ಪ್ರಮಾಣದ ಮೊಸರನ್ನು ಬೆಚ್ಚನೆಯ ಹಾಲಿಗೆ ಸೇರಿಸ್ತಾರೆ. ಈ ಹಾಲನ್ನು ಕಲಕಿ ಕೆಲವು ಗಂಟೆಗಳವರೆಗೆ ಬೆಚ್ಚನೆಯ ಸ್ಥಳದಲ್ಲಿ ಇಟ್ಟಾಗ ಕೆಲವೇ ಗಂಟೆಗಳಲ್ಲಿ ಹಾಲೇನಾಗುತ್ತೆ, ಮೊಸರಾಗಿ ಬದಲಾಗುತ್ತೆ. ಮತ್ತೆ ಆ ಹಾಲನ್ನು ಮೊಸರನ್ನು ಹಾಲಾಗಿ ಪರಿವರ್ತಿಸಬಹುದೇ? ಇದು ರಿವರ್ಸಿಬಲ್ ಚೇಂಜ್ ಆಗುತ್ತಾ? ಇಲ್ಲ, ಅದು ಇರ್ರಿವರ್ಸಿಬಲ್ ಚೇಂಜ್ ಆಗುತ್ತೆ. ಅಂದರೆ ವಿ ಫೈಂಡ್ ದ್ಯಾಟ್ ಅ ಫ್ಯೂ ವೇಸ್ ಟು ಬ್ರಿಂಗ್ ಅಬೌಟ್ ಅ ಚೇಂಜ್ ಇನ್ ಅ ಸಬ್ಸ್ಟೆನ್ಸ್ ಕುಡ್ ಬಿ ಬೈ ಹೀಟಿಂಗ್ ಇಟ್ ಆರ್ ಬೈ ಮಿಕ್ಸಿಂಗ್ ಇಟ್
with some other substances. We also find that some changes can be reversed while some others cannot be reversed. There must be many other ways of changing things around us. It is possible that some of them could be reversed. Thus, changes around us could be grouped as those that can be reversed and cannot be reversed. In higher classes, you will ಒಂದು ಪದಾರ್ಥವನ್ನು ಕಾಯಿಸುವುದು ಅಥವಾ ಅದನ್ನು ಇನ್ನಿತರ ಪದಾರ್ಥಗಳೊಂದಿಗೆ ಬೆರೆಸುವುದು, ಆ ಪದಾರ್ಥದಲ್ಲಿ ಬದಲಾವಣೆಗಳನ್ನು ತರಬಹುದಾದಂತಹ ಕೆಲ ವಿಧಾನಗಳನ್ನು ನಾವು ನೋಡಿದ್ವಿ. ಈ ಕೆಲವು ಬದಲಾವಣೆಗಳನ್ನು ಪರಾವರ್ತನೆಗೊಳಿಸಬಹುದು ಮತ್ತು ಕೆಲವನ್ನು ಪರಾವರ್ತಗೊಳಿಸಲು ಸಾಧ್ಯ ಆಗೋದಿಲ್ಲ. ಅಂದರೆ ಕೆಲವೊಂದು ರಿವರ್ಸಿಬಲ್ ಆಗುತ್ತೆ, ಕೆಲವೊಂದು ಇರ್ರಿವರ್ಸಿಬಲ್ ಚೇಂಜಸ್ ಆಗಿರುತ್ತೆ. ಅಂದರೆ ಉದಾಹರಣೆಗೆ ಇವಾಗ ನೋಡಿದ್ವಿ, ಹಾಲು ಮೊಸರಾಗೋದನ್ನು ಮತ್ತೆ ಮೊಸರು ಹಾಲಾಗೋದಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ? ಅದೇ ರೀತಿ ಮಂಜುಗೆಡ್ಡೆ ನೀರಾಗಿ ಕರಗದ್ದು ಮತ್ತೆ ಅದನ್ನು ತಣ್ಣಗೆ ಮಾಡಿದಾಗ ಮಂಜುಗಡ್ಡೆ ಆಗಬಹುದು, ಇದು ರಿವರ್ಸಿಬಲ್. ಹೀಗೆ ನಾವು ರಿವರ್ಸಿಬಲ್ ಮತ್ತು ಇರ್ರಿವರ್ಸಿಬಲ್ ಚೇಂಜಸ್ಗೆ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡಿದ್ವಿ. ನಮ್ಮ ಸುತ್ತಮುತ್ತಲಿನ ವಸ್ತುಗಳನ್ನು ಬದಲಿಸುವಂತಹ ಇನ್ನೂ ಅನೇಕ ಮಾರ್ಗಗಳು ಇರ್ತವೆ. ಕೆಲವನ್ನು ಪರಾವರ್ತಗೊಳಿಸಬಹುದಾಗಿರುತ್ತೆ. ನಮ್ಮ ಸುತ್ತಲಿನ ಬದಲಾವಣೆಗಳನ್ನು ಪರಾವರ್ತಿಸಗೊಳ್ಳಬಹುದಾದ ಅಥವಾ ಪರಾವರ್ತಗೊಳಿಸಲಾಗದಂತಹ ಬದಲಾವಣೆಗಳನ್ನು ನಾವು ಗುಂಪು ಮಾಡುವುದು. ಬದಲಾವಣೆಗಳನ್ನು ಮಾಡುವ ವಿಧಾನಗಳು ಮತ್ತು ಅವುಗಳನ್ನು ವಿಂಗಡಿಸುವ ಬಗ್ಗೆ ಇನ್ನೂ ಮುಂದಿನ ತರಗತಿಗಳಿಗೆ ಹೋದಂತೆ ಹೆಚ್ಚಾಗಿ ನೀವು ಅದರಲ್ಲಿ ಕಲಿತೀರಾ. Until then, stay safe, stay home, children. Thank you.